ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋ ನೋಡ್ತಿರೋಂತಹ ಎಲ್ಲರೂ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂತ ಅಂದರೆ ತುಂಬಾ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತಿದ್ದೀನಿ. ಇಲ್ಲಿ ಫಲಾನುಭವಿಗಳು ಸಾಮಾನ್ಯವಾಗಿ ನನ್ನ ಒಂದು ಡೌಟನ್ನು ಕೇಳ್ತಿದ್ದಾರೆ, ಸರ್ ಹೌದಾ ಇನ್ನು ಮುಂದೆ ಗಂಡಸರಿಗೂ ಗೃಹಲಕ್ಷ್ಮಿ ಯೋಜನೆ ಬರುತ್ತಂತೆ, ನಾವೆಲ್ಲಿ ಅರ್ಜಿ ಸಲ್ಲಿಸಬೇಕು ಸರ್, ಯಾವಾಗಿಂದ ಹಣ ಬರುತ್ತೆ, ಹೀಗಾಗಲೇ ಏನಾದರೂ ಬಂದಿದೆಯಾ ಏನು ಅಂತ ಹೇಳಿಬಿಟ್ಟು ಈ ರೀತಿ ಸುಮಾರು ಡೌಟ್ಸನ್ನು ಕೇಳ್ತಿದ್ರ. ಇದೆಲ್ಲದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಲಾನುಭವಿಗಳು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಎಲ್ಲರೂ ಮರಿದೆ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಇಲ್ಲಿ ಗಂಡಸರನ್ನು ಸಹ ಪ್ರತಿದಿನ ಕೇಳ್ತಿದ್ದಾರೆ, ಸರ್ ಹೌದಾ ಇನ್ನು ಮುಂದೆ ಗಂಡಸರಿಗೂ ಗೃಹಲಕ್ಷ್ಮಿ ಯೋಜನೆ ಬರುತ್ತಂತೆ ಅಂತ ಹೇಳಿಬಿಟ್ಟು. ಮೊದಲಿಗೆ ಇವರು ಈ ರೀತಿ ಏನಕ್ಕೆ ಕೇಳ್ತಿದ್ದಾರೆ ಅಂತ ಅಂದರೆ, ಇಲ್ಲಿ ಕೆಲವಾರು ಇಷ್ಟು ಜನ ವಿಡಿಯೋಸನ್ನು ಮಾಡಿದ್ದಾರೆ. ಏನಂತ ಅಂದರೆ, ಇನ್ನು ಮುಂದೆ ಗಂಡಸರಿಗೂ ಗೃಹಲಕ್ಷ್ಮಿ ಯೋಜನೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಏನಕ್ಕೆ ಈ ರೀತಿ ವಿಡಿಯೋಸ್ ಮಾಡಿದಾರೋ ನನಗಂತೂ ಸಹ ಗೊತ್ತಿಲ್ಲ. ಆ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಸೆಂಟ್ರಲಲ್ಲಿ ಏನಾದರೂ ಈಗ ಈ ಗೌರ್ನಮೆಂಟ್ ಬಂದರೆ ನಿಮಗೂ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ, ಗಂಡಸರಿಗೂ ಪ್ರತಿ ತಿಂಗಳು ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ಜನ ಗಂಡಸರು ಏನು ಮಾಡ್ತಿದ್ದಾರೆ ಅಂತಂದರೆ, ಈಗ ಮಹಿಳೆಯರು ಎಲ್ಲಾದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದರೋ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಗ್ರಾಮವನ್ನು ಆಗಿರ್ಬೋದು, ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿರುವಂತಹ ಅಧಿಕಾರಿಗಳನ್ನು ಕೇಳ್ತಿದ್ದಾರಂತೆ, ನಮ್ಮ ಗಂಡಸರಿಗೂ ಗೃಹಲಕ್ಷ್ಮಿ ಯೋಜನೆ ಬಂದಿದೆ, ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿಬಿಟ್ಟು. ಓಕೆನಾ, ಈ ರೀತಿ ಏನಕ್ಕೆ ಕೇಳ್ತಿದ್ದಾರೆ ಅಂತಂದರೆ, ಇಲ್ಲಿ ಕೆಲವೊಂದಿಷ್ಟು ವಿಡಿಯೋಸನ್ನು ನೋಡಿಬಿಟ್ಟು ಅವ್ರು ಹೋಗಿ ಕೇಳ್ತಿದ್ದಾರೆ. ಬಟ್ ನಾನು ಒಂದು ಕನ್ಫರ್ಮೇಷನನ್ನು ಕೊಡ್ತಿದ್ದೀನಿ ನೋಡಿ, ನಿಮಗೆ ಯಾವುದೇ ರೀತಿಯಲ್ಲೂ ಸಹ ಯಾವುದೇ ಗೌರ್ನಮೆಂಟ್ ಬರಲಿ, ಈಗ ಸೆಂಟ್ರಲಲ್ಲಿ ಯಾವುದೇ ಗೌರ್ನಮೆಂಟ್ ಬರಲಿ, ನಿಮಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಆದರೆ ಬರೋದಿಲ್ಲ. ಓಕೆನಾ, ಗಂಡಸರಿಗೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಯಾವ ಸರ್ಕಾರನೂ ಹೇಳಿಲ್ಲ. ನೀವು ಗಂಡಸರು ದಯವಿಟ್ಟು ಈ ಬೇರೆ ಕಡೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿಬಿಟ್ಟು ಅಲ್ಲಿರುವಂತಹ ಅಧಿಕಾರಿಗಳಿಗೆ ಟಾರ್ಚರನ್ನು ಕೊಡಬೇಡಿ. ಖಂಡಿತವಾಗ್ಲೂ ಸಹ ಅವ್ರು ಬೈತಾರೆ. ಹೋಗಿರ ಯಾಕಂತ ಅಂದರೆ, ಇಲ್ಲಿ ಕಾಂಗ್ರೆಸ್ ಕಡೆಯಿಂದ ಆಗಿರ್ಬೋದು ಅಥವಾ ಬೇರೆ ಗೌರ್ನಮೆಂಟ್ ಕಡೆಯಿಂದ ಆಗಿರ್ಬೋದು, ಯಾವೊಂದು ಗೌರ್ನಮೆಂಟನ್ನು ಸಹ ನಿಮಗೆ ಹೇಳಿಲ್ಲ ನಾವು ಗಂಡಸರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು. ನೀವು ಕೆಲವೊಂದಿಷ್ಟು ವೀಡಿಯೋಸನ್ನು ನೋಡ್ಕೊಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ಅಂತ ಅಂದರೆ ಅವ್ರು ಎಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ತಾರೆ, ಖಂಡಿತವಾಗ್ಲೂ ನಿಮಗೆ ಬೈತಾರೆ. ಹಾಗಾಗಿ ಯಾರೂ ಸಹ ಹೋಗೋದಕ್ಕೆ ಹೋಗಬೇಡಿ. ನಿಮಗೆ ಒಂದು ಕನ್ಫರ್ಮೇಷನ್ ಇರಲಿ, ಯಾವುದೇ ಗೌರ್ನಮೆಂಟ್ ಬಂದರೂ ಗಂಡಸರಿಗೆ ಗೃಹಲಕ್ಷ್ಮಿ ಯೋಜನೆ ಆದರೆ ಸಿಗಲ್ಲ. ಗೃಹಲಕ್ಷ್ಮಿ ಯೋಜನೆಯ ಒಂದು ಲಾಭ ಏನಿದೆ, ಈ ಒಂದು ಲಾಭ ಗಂಡಸರಿಗೆ ಖಂಡಿತವಾಗ್ಲೂ ಸಹ ಕೊಡೋದಿಲ್ಲ. ನೀವು ಯಾರೇ ಏನೇ ಒಂದು ನ್ಯೂಸನ್ನು ಹೇಳಿದ್ರೂ ಸಹ ಅದನ್ನು ನಂಬೋದಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಟೈಮ್ ವೇಸ್ಟನ್ನು ಮಾಡಿಕೊಂಡು ಬೇರೆ ಕಡೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಕೇಳೋದಕ್ಕೆ ಹೋಗಬೇಡಿ. ಇಲ್ಲಿ ನೀವು ಆರಾಮಾಗಿರಿ. ಮಹಿಳೆಯರಿಗಷ್ಟೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗೋದು ಕೂಡ ಯಾವುದೇ ಗೌರ್ನಮೆಂಟ್ ಬರಲಿ ಗಂಡಸರಿಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಆದರೆ ಸಿಗೋದಿಲ್ಲ. ಇಲ್ಲಿ ನೀವು ಸುಮಾರು ರೀತಿಯ ಡೌಟ್ಸನ್ನು ಕೇಳ್ತಿದ್ರಿ, ಸರ್ ಹೌದಾ ನಿಜನಾ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಸಹ ಸುಳ್ಳು. ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಕೇಳ್ತಿದ್ರಿ, ನೀವು ಅರ್ಜಿನೂ ಸಲ್ಲಿಸಬೇಡಿ, ಏನೂ ಸಲ್ಲಿಸಬೇಡಿ. ಯಾಕಂತ ಅಂದರೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲಾಭನೇ ಇಲ್ಲ. ಯಾವುದೇ ಗೌರ್ನಮೆಂಟ್ ಮುಂದೆ ಯಾವ ಗೌರ್ನಮೆಂಟ್ ಬಂದ್ರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಆದರೆ ಸಿಗೋದಿಲ್ಲ. ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಗಂಡಸರಿಗೆ ಸರ್ಕಾರದ ಕಡೆಯಿಂದ ಯಾವುದಾದ್ರೂ ಯೋಜನೆ ಬಂದರೆ ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲಲ್ಲಿ ನಾನು ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿರ್ತೀನಿ. ಹಾಗಾಗಿ ಫಲಾನುಭವಿಗಳು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.